ಕರ್ನಾಟಕದಲ್ಲಿ ಇತ್ತೀಚೆಗೆ ಪ್ರಕಟಗೊಂಡಿರುವ ಕನಿಷ್ಠ ವೇತನ ಪರಿಷ್ಕರಣೆಯ ಅಂತಿಮ ಅಧಿಸೂಚನೆಯನ್ನ ಮರುಪರಿಶೀಲನೆ ಅಥವಾ ಹಿಂಪಡೆಯುವ ಯಾವುದೇ ಕ್ರಮ ಕೈಗೊಳ್ಳಬಾರದು ಎಂದು ವಿವಿಧ ಕಾರ್ಮಿಕ ಸಂಘಟನೆಗಳು ಆಗ್ರಹಿಸಿವೆ. ಜೆಸಿಟಿಯುನಿಂದ ಇಂದು ಬೆಂಗಳೂರಿನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಈ ವಿಷಯವನ್ನ ಪ್ರಸ್ತಾಪಿಸಿದ ಕಾರ್ಮಿಕ ನಾಯಕರು, ಸರ್ಕಾರ ತನ್ನ ನಿರ್ಧಾರದಿಂದ ಹಿಂದೆ ಸರಿದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಜಾಯಿಂಟ್ ಕಮಿಟಿ ಆಫ್ ಟ್ರೇಡ್ ಯೂನಿಯನ್ಸಿಂದ ನಾವಿವತ್ತು ಕನಿಷ್ಠ ವೇತನವನ್ನು ಪುನರ್ ಪರಿಶೀಲಿಸಬೇಕು ಅಂತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳ ಪ್ರಸ್ತಾಪ ಏನಿದೆ ಅದನ್ನು ವಿರೋಧಿಸಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ನಾವು ನಡೆಸ್ತಾ ಇದ್ದೇವೆ. ಸೊ ಈ ಕನಿಷ್ಠ ವೇತನ ಅನ್ನುವಂಥದ್ದು ರಾಜ್ಯದ ಅಭಿವೃದ್ಧಿಗೆ ಪೂರಕವಾಗಿರ್ತಕ್ಕಂಥ ಒಂದು ಅಂಶ ಮಾತ್ರ ಅಲ್ಲ, ಕರ್ನಾಟಕದಲ್ಲಿ ಸುಮಾರು 1 ಕೋಟಿಗಿಂತ ಹೆಚ್ಚು ಕುಟುಂಬಗಳು ಈ ಕನಿಷ್ಠ ವೇತನವನ್ನು ಅವಲಂಬಿಸ್ಕೊಂಡಿದ್ದಾವೆ. ಇವತ್ತು ಆ ಕಾರ್ಮಿಕರ ಬೆವರ ಹನಿಗೆ ಸಿಗ್ತಕ್ಕಂಥ ಒಂದು ವೇತನವನ್ನು ರಾಜ್ಯ ಸರ್ಕಾರ ಬಂಡವಾಳಗಾರರ ಮತ್ತು ಕೆಲವು ಶಕ್ತಿಗಳಿಗೆ ಮಣಿದು ಅವರು ಇವತ್ತು ಈ ಕನಿಷ್ಠ ವೇತನವನ್ನು ಪುನರ್ ಪರಿಶೀಲನೆಯನ್ನು ಮಾಡಲಿಕ್ಕೆ ಒಟ್ಟಿದ್ದಾರೆ ಅನ್ನುವಂಥದ್ದು ತುಂಬ ವಿಷಾದವಾದ ಸಂಗತಿ. ಸೊ ನಾಳೆ ಏನು ರಾಜ್ಯದಲ್ಲಿ ಕ್ಯಾಬಿನೆಟ್ ನಡೀತಾ ಇದೆ, ಆ ಕ್ಯಾಬಿನೆಟ್ಟಲ್ಲಿ ಈ ಒಂದು ಕನಿಷ್ಠ ವೇತನವನ್ನು ಪುನರ್ ವಿಮರ್ಶೆ ಮಾಡಲು ಒಂದು ಟಿಪ್ಪಣಿಯನ್ನು ಕಾರ್ಮಿಕ ಇಲಾಖೆಯಿಂದ ಕೊಡಬೇಕು ಅಂತ ಹೇಳಿ ಅವರು ತಗೊಂಡಿದ್ದಾರೆ. ಸೊ ಹಂಗಾಗಿ ನಾಳೆ ಕ್ಯಾಬಿನೆಟ್ಗೆ ಈ ವಿಚಾರ ಬರ್ತಕ್ಕಂಥ ಎಲ್ಲ ಸಂಭವಗಳು ಕೂಡ ಇದ್ದಾವೆ. ಆದರೆ ನಾವು ಕಾರ್ಮಿಕ ಚಳುವಳಿಯ ಭಾಗವಾಗಿ ಪ್ರಮುಖವಾಗಿ CITU ಒತ್ತಾಯ ಮಾಡ್ತಾ ಇರೋದು, ಯಾವುದೇ ಕಾರಣಕ್ಕೂ ಕೂಡ ಈ ಕನಿಷ್ಠ ವೇತನವನ್ನು ಪುನರ್ ವಿಮರ್ಶೆ ಮಾಡಬಾರ್ದು. ಮತ್ತು ಇಡೀ ಭಾರತ ದೇಶದಲ್ಲಿ ಯಾವುದೇ ರಾಜ್ಯ ಸರ್ಕಾರವೂ ಕೂಡ ಒಂದು ಕನಿಷ್ಠ ವೇತನವನ್ನು ಒಂದು ಅಂತಿಮಗೊಳಿಸಿದ ನಂತರ ಬಹುಶಃ ವಾಪಸ್ ತಗೊಂಡಿದ್ದು ಅಥವಾ ಪುನರ್ ವಿಮರ್ಶೆ ಮಾಡಿದಂಥ ನಿದರ್ಶನಗಳಿಲ್ಲ. ಇದಕ್ಕೆ ರಾಜ್ಯ ಸರ್ಕಾರ ಮತ್ತು ಮಾನ್ಯ DK ಶಿವಕುಮಾರ್ ಅವರು ಹಲವು ವರ್ಷಗಳ ಹೋರಾಟಗಳ ನಂತರ ಇವತ್ತೇನು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಬಂದಿದ್ದಾರೆ, ಅವರು ಈ ಕೆಲಸವನ್ನು ಮಾಡಬಾರ್ದು ಅನ್ನುವಂಥದ್ದನ್ನು ನಾನು ಕಾರ್ಮಿಕರ ಪರವಾಗಿ ಒತ್ತಾಯ ಮಾಡ್ತಾ ಇದ್ದೀನಿ. ಸೊ ಸಪೋಸ್ ಆ ಥರದ್ದು ಏನಾದರೂ ಕೂಡ ಆಯಿತು ಅಂತ ಹೇಳಿದರೆ ಇಡೀ ಕಾರ್ಮಿಕ ಚಳುವಳಿ ಇವತ್ತು ರಾಜ್ಯ ಸರ್ಕಾರದ ಧೋರಣೆಯ ವಿರುದ್ಧ ಮತ್ತು ಹೊಸ ಮುಖ್ಯಮಂತ್ರಿಗಳು ಏನು ಇವತ್ತು ಈ ಸ್ಟ್ಯಾಂಡನ್ನು ತಗೊಳ್ತಾ ಇದ್ದಾರೆ, ಈ ಸ್ಟ್ಯಾಂಡನ್ನು ವಿರೋಧಿಸುವ ದಿಕ್ಕಿನಲ್ಲಿ ನಾವು ಬೀದಿಗೆ ಇಳಿಬೇಕಾಗ್ತದೆ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಈ ಮುಖಾಂತರವಾಗಿ ನಾನು ಕೊಡ್ತಾ ಇದ್ದೇನೆ. ಒಂದು ರೀತಿಯಲ್ಲಿ ಸರ್ಕಾರದ ಒಳಗಿರೋ ಕೆಲವು ಡಿಪಾರ್ಟ್ಮೆಂಟ್ಸೇ ಆತಂಕವನ್ನು ಸೃಷ್ಟಿಸಿದ್ದಾರೆ. ಅದು ನಾವು ಹೇಳಿದ ಥರ ಫೈನಾನ್ಸ್ ಮತ್ತು ಇಂಡಸ್ಟ್ರಿ ಅವರಿಬ್ಬರು ಸೇರಿ ಲೇಬರ್ ಮಿನಿಸ್ಟ್ರಿ ಮೇಲೆ ಭಾಳ ಒತ್ತಡ ತಂದಿದ್ದಾರೆ. ಅವರು ಹೇಳ್ತಿರೋದು, ನಾವು ಈ ಮಿನಿಮಮ್ ವೇಜಸನ್ನು ಜಾರಿಗೆ ತಂದರೆ ಸರ್ಕಾರಕ್ಕೆ ಭಾಳ ದೊಡ್ಡ ಖರ್ಚಾಗುತ್ತೆ ಅಂತ. ಅದಕ್ಕೆ ನಾವು ಹೇಳಿದ್ದು 7th ಪೇ ಕಮಿಷನ್ಗಿಂತ ಜಾಸ್ತಿ ಏನಾಗಲ್ಲ. 7th ಪೇ ಕಮಿಷನ್ ಪ್ರಕಾರ ಹೆಚ್ಚು ಕಡಿಮೆ 19,000 ಕೋಟಿ ಬರುತ್ತೆ. ಆದರೆ ನಮ್ಮದೆಲ್ಲ ಲೆಕ್ಕ ಹಾಕಿರೋದು 3,500 ಕೋಟಿ ಬರ್ಬೋದು. ಅದರಿಂದ ಅದೆರಡು ಕಂಪ್ಯಾರಿಸನ್ನು ಮಾಡೋಕ್ಕೆ ಆಗಲ್ಲ. ಒಂದು ಕಡೆ ನೀವು ಭಾಳ ಧಾರಾಳವಾದ ರೀತಿಯಲ್ಲಿ ಪೇ ಕಮಿಷನ್ ಇಂಪ್ಲಿಮೆಂಟ್ ಮಾಡ್ತೀರಾ, ನಾವು ಸ್ವಾಗತ ಮಾಡ್ತೀವಿ ಅದನ್ನು. ಆದರೆ ಇನ್ನೊಂದು ಕಡೆ ಬರೀ ಬಡವರ ಪ್ರಶ್ನೆ ಬರುವಾಗ ಅದನ್ನು ಮಾಡಲ್ಲ ಅಂತ ಹೇಳಿದರೆ ಅದು ತಪ್ಪಾಗುತ್ತೆ. ಅದು ಟ್ರೇಡ್ ಯೂನಿಯನ್ ಮೂವ್ಮೆಂಟಿಂದ ನಾವು ಒಪ್ಪಕ್ಕಾಗಲ್ಲ. ಈ ಕನಿಷ್ಠ ವೇತನ ಅಂತ ಹೇಳೋದು ಇದೆಯಲ್ಲ, ಇದೇನು ಬೆಂಗಳೂರಂತ ಈ ಥರದ ಮಹಾನಗರಗಳಲ್ಲಿ ಬದುಕೋದು ಅಷ್ಟು ಏನು ಸುಲಭ ಅಲ್ಲ. ನಾವು ಕೇಳ್ತಾ ಇದ್ದೀವಿ, ನಾವು AICCTUವಿಂದ ನಾವು ಕೇಳಿದ್ದು 45,000 ಕೊಡಬೇಕು ಅಂತೇಳಿ. 45,000 ಕೊಡಬೇಕು ಅಂತ ಹೇಳಿ ನಾವು ಸುಮ್ಮನೆ ಏನು ಕೇಳಿಲ್ಲ. ಬೆಂಗಳೂರಲ್ಲಿ ಸಿಂಗಲ್ ಬೆಡ್ರೂಮ್ ಮನೆಗೆ ಎಷ್ಟಿದೆ, ಸ್ಕೂಲ್ಗೆ ಫೀಸ್ ಎಷ್ಟಿದೆ, 1 kg ಅಕ್ಕಿಗೆ ಎಷ್ಟಿದೆ, ಮತ್ತು ಬಟ್ಟೆಗೆ ಎಷ್ಟಾಗುತ್ತೆ, ಮತ್ತು ಲಿವಿಂಗ್ ಕಂಡೀಷನ್ನು, ತಂದೆ ತಾಯಿ ಮಕ್ಕಳು, ಈ ಥರ ಒಂದು ಕುಟುಂಬ ಬದುಕಬೇಕಾದ್ರೆ ಒಂದು ಮನುಷ್ಯನಿಗೆ ಮಿನಿಮಮ್ ಅಂದರೆ ಒಂದು 40,000-45,000 ಇರಲೇಬೇಕು. ಈಗ ನೋಡಿ, ಕರ್ನಾಟಕ ರಾಜ್ಯ ಸರ್ಕಾರ ಬಂದು 7th ಪೇ ಕಮಿಷನ್ ಕೊಡುತ್ತೆ, ಅದನ್ನು ಎಲ್ಲರೂ ಸ್ವಾಗತಿಸ್ತಾರೆ. ಆದರೆ ಅದೇ ಸ್ವಲ್ಪ ಹೊತ್ತು ನೋಡಿ, ಇನ್ನೂ ಅದಕ್ಕಿಂತ ಹೆಚ್ಚು ದುಡಿಯೋ ಜನ. 7th ಪೇ ಕಮಿಷನ್ ಎಷ್ಟು ಜನಕ್ಕೆ ಸಿಗ್ಬೋದು? ಅಮ್ಮಮ್ಮ ಅಂದರೆ ಕರ್ನಾಟಕದಲ್ಲಿ ಒಂದು 12-13 ಲಕ್ಷ ಜನಕ್ಕೆ 7th ಪೇ ಕಮಿಷನ್ ಸಿಗ್ಬೋದು. ಆದರೆ ಈ ಒಂದು ಕನಿಷ್ಠ ವೇತನ ಇದೆಯಲ್ಲ, ಇದು ಬಂದು ಹೆಚ್ಚು ಕಮ್ಮಿ 1.25 ಕೋಟಿ ಜನಕ್ಕೆ ಈ ಕನಿಷ್ಠ ವೇತನ ಸಿಗಬೇಕು. ಆದರೆ ಇಷ್ಟು ದೊಡ್ಡ ಜನಸಂಖ್ಯೆ ಇರುವಂಥ ಈ ಜನಕ್ಕೆ ನಾವು ಏನು ಕೊಡ್ತಾ ಇದ್ದೀವಿ? ಅದರಿಂದ 7th ಪೇ ಕಮಿಷನ್ಗೆ ನಾವೇನು ವಿರುದ್ಧ ಇಲ್ಲ, ಬಟ್ ನಾವು ಹೇಳೋದು ಈ ಜನಕ್ಕೂ ನಾವು ಅವ್ರಿಗೂ ಬದುಕಬೇಕು. ಯಾಕೆಂತಂದರೆ ಈ ಸರ್ಕಾರಿ ನೌಕರರಿಗೆ 1.5 ಲಕ್ಷ 2 ಲಕ್ಷವರೆಗೂ ಸಂಬಳ ಇದೆ. ಅದೇ ನಮ್ಮ ಹಗಲು ರಾತ್ರಿ ದುಡಿಯುವಂಥ, ಬೆವರು ಸುರಿಸಿ ದುಡಿಯುವಂಥ ಜನರಿಗೆ ಬಂದು ನೀವು 14,000 15,000ದಲ್ಲೇ ನಾವು ನಿಲ್ಲಿಸ್ಕೊಂಡು ಅವ್ರನ್ನ ಆಟ ಆಡಿಸ್ಕೊಂಡು ಹೋಗ್ತಾಯಿದ್ವಿ ಅಂದರೆ ಇದು ಏನು ಅರ್ಥ? ಈ ಜನ ನಮಗೆ ಬದುಕಬೇಕಾಗುತ್ತೆ. ಇಲ್ಲಿ
ಬೆಂಗಳೂರು ಅಂತ ಇರ್ಬೋದು, ಇಲ್ಲ ಝೋನ್ 1, ಝೋನ್ 2, ಝೋನ್ 3 ಅಂತ ಮಾಡಿದ್ದಾರೆ. ಇದರಲ್ಲಿ ಮನುಷ್ಯ ಒಬ್ಬ ಬದುಕಕ್ಕಾದ್ರೂ ನೀವು ಅವಕಾಶ ಕೊಡಬೇಕು. ಅದರಿಂದ ತಕ್ಷಣ ಸರ್ಕಾರ ಏನು ಇದನ್ನು ಹಿಂಪಡಿಬೇಕು ಅಂತೇಳಿ ಏನೇನೋ ಮಾತುಕತೆಗಳು, ರೂಮರ್ಗಳು, ಅದೇನೋ ಸ್ಪಷ್ಟವಾಗಿ ಎಲ್ಲೂ ಹೇಳಿಲ್ಲ. ಅದರಿಂದ ಅದನ್ನು ಖಂಡಿತ ನಾವು ವಿರೋಧಿಸ್ತೀವಿ. ಸೊ ನಾವು ನಾಳೆ ಕ್ಯಾಬಿನೆಟ್ನು ಕೂಡ ನೋಡ್ತೀವಿ. ಕ್ಯಾಬಿನೆಟ್ನಲ್ಲಿ ಏನಾದರೂ ವ್ಯತಿರಿಕ್ತವಾದಂಥ ಒಂದು ತೀರ್ಮಾನ ಸರ್ಕಾರ ಏನಾದರೂ ಪ್ರಕಟಣೆ ಮಾಡಿತು ಅಂತಂತಂದರೆ ನಾವು ಖಂಡಿತವಾಗಲೂ ಇದರ ಬಗ್ಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ನಾವು ಹೋರಾಟನ ಕೈಗೊಳ್ತೀವಿ. ಇಡೀ ರಾಜ್ಯದಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಮತ್ತು ಎಲ್ಲ ಜಿಲ್ಲಾ ಕೇಂದ್ರಗಳಷ್ಟೇ ಅಲ್ಲ, ಎಲ್ಲೆಲ್ಲಿ ಫ್ಯಾಕ್ಟ್ರಿಗಳಿದೆ, ಇಂಡಸ್ಟ್ರಿಗಳಿದ್ದಾವೆ, ಬೇರೆ ಬೇರೆ ಜಾಗಗಳಿದೆ, ಅಂದರೆ ಜನ ಕೆಲಸ ಮಾಡ್ತಕ್ಕಂಥದ್ದು, ಆ ಒಂದು ಎಲ್ಲ ಸ್ಥಳಗಳಲ್ಲಿ ಕೂಡ ಏಕಕಾಲಕ್ಕೆ ಕೆಲಸಗಳನ್ನು ಬಹಿಷ್ಕರಿಸಿ ಕಾರ್ಮಿಕರು ಹೋರಾಟಕ್ಕೆ ತಯಾರಾಗ್ತಾರೆ. ಆ ರೀತಿಯಾದಂಥ, ಯಾಕಂದರೆ ತುಂಬ ವರ್ಷಗಳ ನಂತರ ಆಗಿರೋದ್ರಿಂದ ಸರ್ಕಾರ ಇದನ್ನು ಮಾಡಬಾರ್ದು ಅಂತೇಳಿ. ಮತ್ತು ಸರ್ಕಾರದ ಈಗ ನಮಗೆ ಮಾಹಿತಿ ಪ್ರಕಾರ ಒಂದು ಫೈನಾನ್ಸ್ ಡಿಪಾರ್ಟ್ಮೆಂಟು ಮತ್ತು ಇನ್ನೊಂದು ಇಂಡಸ್ಟ್ರಿ ಡಿಪಾರ್ಟ್ಮೆಂಟು ಇವರಿಬ್ಬರು ತಕರಾರು ತೆಗೆದಿದ್ದಾರೆ ಅನ್ನೋದು, ಅಂದರೆ ಆರ್ಥಿಕ ತೊಂದರೆ ಆದ ಅಂತ ಹೇಳಿಬಿಟ್ಟು. ಇದೇ ಎರಡು ಇಲಾಖೆಗಳು ಹಿಂದಿನ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಇರ್ತಕ್ಕಂಥ ಸರ್ಕಾರದಲ್ಲಿ ಇದ್ದರು, ಮತ್ತು ವೇತನ ಸಲಹಾ ಮಂಡಳಿನಲ್ಲೂ ಇದ್ದರು ಅವರು. ಸೊ ಅಲ್ಲಿ ಯಾವುದೇ ರೀತಿಯಾದಂಥದ್ದನ್ನು ಹೇಳಿಲ್ಲ. ವೇತನ ಸಲಹಾ ಮಂಡಳಿಗೆ ಬಂದಿಲ್ಲ, ಸಭೆಯಲ್ಲಿ ಭಾಗಿಯಾಗಿಲ್ಲ ಅಂದ್ರೂ ಅದನ್ನು ಎಕ್ಸ್ಕ್ಯೂಸ್ ಮಾಡ್ತೀವಿ. ಅಬ್ಜೆಕ್ಷನ್ಗೆ ಅವಕಾಶ ಇತ್ತು, ಅದನ್ನು ಕೂಡ ಅವತ್ತು ಮಾಡಲಿಲ್ಲ ಅವರು. ಸೊ ಅದನ್ನು ಮಾಡಲಾರ್ದೆ ಈಗ ಹಿಂಬಾಗಿಲಿನಿಂದ ಮಾಡ್ತಾ ಇರೋದನ್ನು ನಾವು ಖಂಡಿಸ್ತೀವಿ. ಮತ್ತು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ಎಲ್ಲ ವರ್ಕಿಂಗ್ ಪ್ಲೇಸ್ಗಳಲ್ಲಿ ಇದರ ವಿರುದ್ಧ ತೀವ್ರವಾದಂಥ ಹೋರಾಟಕ್ಕೆ ಕಾರ್ಮಿಕರು ಸಜ್ಜಿದ್ದಾರೆ. ಅದನ್ನು ನಾವು ಮುಂದಿನ ದಿನಗಳಲ್ಲಿ ಪ್ರಕಟಿಸ್ತೀವಿ.